ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತು ಒಂದು ಒಳ್ಳೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಏನು ಅಂತಂದರೆ, ಡೈಲಿ ಪ್ರಾಡಕ್ಟ್ನ ನಾನು ಟ್ಯಾಗ್ ಮಾಡ್ತಾ ಇದ್ದೆ. ಇನ್ನು ಮುಂದೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳನ್ನ ಹಾಕಿರ್ತೀನಿ. ಸೊ ಇನ್ನೂ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಾನು ಫೈನಲಿ ರಿವ್ಯೂ ಕೂಡ ಕೊಡ್ತಾ ಇದ್ದೀನಿ. ಅಂದರೆ ನಾನೇ ವೇರ್ ಮಾಡಿಕೊಂಡು ಅದ್ರ ಬಗ್ಗೆ ಐಟಮ್ಸ್ ಬಗ್ಗೆ ಏನೇ ಒಂದು ನಾನು ಬೈ ಮಾಡಿರೋ ಐಟಮ್ನ ನಾನು ಈ ವಿಡಿಯೋ ಮುಖಾಂತರ ರಿವ್ಯೂ ಕೂಡ ಕೊಡ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಸೊ ನಿಮಗೆ ಖಂಡಿತ ಸ್ಟೋರಿ ಅರ್ಥ ಆಗುತ್ತೆ. ಸೊ ಸೀರಿಯಲಿಂದು ಅರ್ಥ ಆಗುತ್ತೆ, ಪ್ರಾಡಕ್ಟ್ ಬಗ್ಗೆ ಕೂಡ ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಸೊ ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆಯೇ ಫ್ಲಿಪ್ಕಾರ್ಟ್, ಅಮೆಝಾನ್, ಸೊ ಎಲ್ಲ ಮಿಂತ್ರಾ, ಪ್ರತಿಯೊಂದು ಮೀಶೋದು ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಭೂಮಿ ತುಂಬ ಟೆನ್ಷನ್ ಮಾಡಿಕೊಂಡು ನೊಂದುಕೊಂಡು ಅವಳ ಕಷ್ಟ ನೋಡೋಕ್ಕೆ ಆಗ್ತಾರಲ್ಲ, ಅಷ್ಟೊಂದು ಫೀಲ್ ಮಾಡಿಕೊಂಡು ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ನಮ್ಮ ಸಾಹೇಬ್ರಿಗೆ ಏನಾಗುತ್ತೆ ಏನು ಕಥೆಯೋ ಅಂತ ಹೇಳಿಬಿಟ್ಟು ಅವಳಿಗೆ. ಯಾಕೆಂದರೆ ಅಲ್ಲಿ ಒಬ್ಬರು ಬಂದುಬಿಟ್ಟು ಪೂಜಾರಪ್ಪ ಅಂದರೆ ಯಾರೋ ಒಬ್ಬರು ಗುರುಗಳು ಬಂದುಬಿಟ್ಟು ಈ ರೀತಿ ಹೇಳಿರ್ತಾರಲ್ವ. ಸೊ ಹಾಗಾಗಿ ಇಲ್ಲಿ ಒಂದು ಕಡೆಯಿಂದ ಫೈನಲಿ ಇವಳ ಮನೆ ಕರ್ಕೊಂಡು ಬಂದಿರ್ತಾರೆ. ದೇವ್ಯಾನಿ ಬಂದಿರ್ತಾಳೆ. ಅಮ್ಮ ನನಗೆ ತಂಬುಳಿ ಮಾಡಿ ಅಂತ ಬೇರೆ ಅಜ್ಜಿ ಒತ್ತಾಯ ಮಾಡಿ ಹೇಳಿದ್ದಾರೆ. ಮಾಮ ಮುದುಕಿ ನನಗೆ ತಂಬುಳಿ ಮಾಡೋಕ್ಕೆ ಬಂದ್ಬಿಡುತ್ತಾ? ನೀನು ನೋಡಿದ್ರೆ ಅಷ್ಟು ದೊಡ್ಡದಾಗಿ ಹೇಳ್ಬಿಟ್ಟೆ, ತಂಬುಳಿ ಮಾಡ್ತಾಳೆ ನನ್ನ ಮಕ್ಕಳೆಲ್ಲ ಅಡುಗೆ ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ನನಗೆ ಏನು ಬರುತ್ತೆ ಮಾಮ ಅಂತ ಹೇಳ್ಬಿಟ್ಟು ತುಂಬ ನೊಂದ್ಕೋತಾ ಇರ್ತಾಳೆ. ಬೇಬಿ ಒಂದು ವಿಷಯ ಗೊತ್ತಾ ನಿನಗೆ, ಹೇಗೋ ಮಾಡೋಕ್ಕಾಗುತ್ತೆ ಬಿಡು ಅಂತ ಹೇಳ್ಬಿಟ್ಟು ಹೇಳಿದಾಗ, ಮಾಮ್ ಅಜಿತ್ತು ಭೂಮಿ ಫೋಟೋ ತಂದಿದ್ಯಾ? ಆ ಅಜ್ಜಿ ಮುಂದಕ್ಕೆ ತೊಗೊಂಡೋಗಿ ಬಿಸಾಕ್ತೀನಿ ಮುದುಕಿ ಮುಂದಕ್ಕೆ, ಇವಳು ಹಣೆ ಬರೆಲ್ಲ ಗೊತ್ತಾಗಿ ಹೊರ್ಗಡೆ ಹಾಕಲಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಬೇಬಿ ನಿನಗೆ ಅಷ್ಟೇ ಗೊತ್ತಾಗೋದು. ಏನು ಗೊತ್ತಾ, ಅವರಿಬ್ಬರದ್ದು ಗೊತ್ತಾಗೋದೇ ಬೇಡ, ಅವಳು ಅಶ್ವಿನಿಯಾಗಿಯೇ ಹ್ಯಾಕ್ಟ್ ಮಾಡ್ಕೊಂಡಿರಲಿ ಅನ್ನೋದು ನನ್ನ ಆಸೆ ಅಂದಾಗ, ಯಾಕೆ ಮಾಮ್ ಈ ರೀತಿ ಹೇಳ್ತಿದ್ದೀಯ ಅಂತ ಅಂದಾಗ, ನೋಡು ಒಂದು ಹೇಳ್ತೀನಿ ಕೇಳು. ಇವಾಗ ಅವಳು ಅತ್ತೆ ಸೊಸೆನ ಒಂದು ಮಾಡೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾಳೆ ಭೂಮಿ. ಅತ್ತೆ ಸೊಸೆ ಒಂದಾದರೆ ಸಂಗೀತ, ರಾಮಣ್ಣ ಬಂದ್ಬಿಟ್ಟು ಇದೇ ಮನೆಯಲ್ಲಿ ಅವರೆಲ್ಲರೂ ಕೂಡ ಬಂದು ಇಲ್ಲೇ ಜೀವನ ಮಾಡ್ತಾರೆ. ಆವಾಗ ನಾನು ನೀನು ಉಬ್ಬಿ ಅಂದರೆ ನಚ್ಚಿ ಅತ್ತೆ ಇಷ್ಟು ಜನ ನಾವು ಆರಾಮಾಗಿ ಜೀವನ ಮಾಡ್ಬೋದಲ್ವಾ? ಆ ಆಸ್ತಿ ಎಲ್ಲ ನಮಗೆ ಆಗುತ್ತೆ ತಾನೇ. ಸೊ ಹಾಗಾಗಿ ಈ ವಿಷಯನ ನಾವು ರಿವ್ಯೂ ಮಾಡೋದು ಬೇಡ, ಸುಮ್ಮನೆ ಇದ್ಬಿಡು ಅಂತ ಹೇಳ್ಬಿಟ್ಟು ದೇವ್ಯಾನಿ ಹೇಳ್ತಾಳೆ. ಮಾಮ್ ತುಂಬ ಚೆನ್ನಾಗಿ ಐಡಿಯಾ ಕೊಟ್ಟಿದ್ರ ಮಾಮ್, ತುಂಬ ಖುಷಿ ಆಗ್ತಿದೆ ನಿಮ್ಮ ಐಡಿಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಇವಳು ಹೇಳ್ತಾಳೆ. ಯಾರು? ಅಂಜು. ಅವಾಗ ಇನ್ನು ಫೈನಲಿ ಅದಕ್ಕೆ ಬೇಬಿ ಯಾವುದೇ ಆಗಲಿ ಒಂದು ನಿರ್ಧಾರನ ತೊಗೋಬೇಕಾದಾಗ 100 ಸರಿ ಯೋಚನೆ ಮಾಡಬೇಕು ಬೇಬಿ ಅಂತ ಹೇಳಿದಾಗ, ಆದರೆ ಈ ಭೂಮಿ ನೋಡ್ತಾ ಇದ್ರೆ ನನಗೆ ತುಂಬ ಕೋಪ ಬರ್ತಿದೆ ಮಾಮ್ ಅಂತ ಹೇಳ್ಬಿಟ್ಟು ತುಂಬ ನೊಂದ್ಕೋತಾ ಇರ್ತಾಳೆ. ಇನ್ನು ಫೈನಲಿ ಇಲ್ಲಿ ಒಂದು ಕಡೆ ಏನಾಗಿರುತ್ತಂತೆ ಅಂದರೆ, ಇವಳ ಸಮಾಧಾನ ಮಾಡೋಕ್ಕೋಸ್ಕರ ಮಯೂರಿ ಭೂಮಿ ಕೂತ್ಕೋ. ಏನು ಗೊತ್ತಾ, ನಿನ್ಗೇನಾದರೂ ಸಮಸ್ಯೆ ಬಂದಾಗ ಮನೇಲಿ ನೀವೇನು ಮಾಡ್ತಿದ್ರೆ ಅಷ್ಟೊಂದು ಜನ ಎಲ್ಲ ಸೇರಿ ಅಂತ ಹೇಳ್ಬಿಟ್ಟು ಮಯೂರಿ ಕೇಳ್ತಾಳೆ. ನಾವು ಎಲ್ಲ ಸಮಸ್ಯೆ ಬಂದರೆ ಎಲ್ಲ ಒಟ್ಟಿಗೆ ಮಾತಾಡ್ಬಿಟ್ಟು ಒಂದು ಪರಿಹಾರನ ಹುಡುಕೊಳ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಮಯೂರಿ ಹೇಳ್ತಾಳೆ. ಹಾಗಿದ್ರೆ ಈಗೂ ಕೂಡ ಅದೇ ರೀತಿ ಮಾಡ್ಬೋದಲ್ವಾ? ಒಟ್ಟಿಗೆ ಎಲ್ಲರೂ ಕೂಡ ಸೇರಿಕೊಂಡು ಈ ಪರಿಹಾರಕ್ಕೆ ಏನಾದರೂ ಈ ಪ್ರಾಬ್ಲಮ್ಗೆ ಒಂದು ಪರಿಹಾರನ ಹುಡುಕೋಬೋದಲ್ವಾ ಅಂತ ಮಯೂರಿ ಐಡಿಯಾ ಕೊಡ್ತಾಳೆ. ಅಲ್ವಾ, ನೀನು ಹೇಳಿದ್ದು ಕರೆಕ್ಟಾಗಿದೆ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಮಯೂರಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಯಾಕೆ ಅಂತಂದರೆ ಅಜಿತ್ನಿಗೆ ಗಂಡಾಂತರ ಇದೆ. ಸೊ ಹಾಗಾಗಿ ಇನ್ನು ಫೈನಲಿ ಹಂಗೆ ಹೇಳಿದ ತಕ್ಷಣವೇ ಮಯೂರಿ ಇದ್ಕೊಂಡು, ಸೊ ಹಾಗಿದ್ರೆ ಇವಾಗೆಲ್ಲ ಹೋಗಿ ಅತ್ತೆಗೆ ವಿಷಯನ ಹೇಳ್ಬಿಟ್ಟು ಒಂದು ಪರಿಹಾರನ ಕೊಂಡ್ಕೊ ಇದಕ್ಕೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಹಾಗಿದ್ರೆ ಎಲ್ಲ ವಿಷಯನೂ ಶೇರ್ ಮಾಡಬೇಕು, ನಮ್ಮ ಸಾಹೇಬ್ರಿಗೆ ಏನಾಗುತ್ತೆ ಏನೋ, ನನಗೆ ತುಂಬ ಟೆನ್ಷನ್ ಆಗಿಬಿಟ್ಟಿದೆ, ತುಂಬ ಭಯ ಆಗಿದೆ ನನಗೆ ಅಂತ ಹೇಳ್ಬಿಟ್ಟು ತುಂಬಾ ನೊಂದ್ಕೊಂಡು ಭೂಮಿ ಅಳ್ತಾ ಇರ್ತಾಳೆ. ಸೊ ನೀನು ಅಳ್ಬೇಡ ಅಂತ ಹೇಳ್ಬಿಟ್ಟು ಮಯೂರಿ ತುಂಬ ಸಮಾಧಾನ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲೇ ಆ ಗುರುಜಿಗಳು ಮನೆ ಹತ್ರ ಬಂದೇ ಬಿಡ್ತಾರೆ. ಓಂ ನಮಃ ಶಿವಾಯ ಅಂತ ಹೇಳ್ಬಿಟ್ಟು ಓಂ ನಮಃ ಶಿವಾಯ ಅಂತ ಬಂದ ತಕ್ಷಣವೇ ಅಲ್ಲಿರೋರಿಗೆಲ್ಲ ತುಂಬಾ ಶಾಕ್ ಆಗಿಬಿಡುತ್ತೆ. ಭೂಮಿ ಕೂಡ ಅದನ್ನ ಕೇಳಿಸ್ಕೊತಾಳೆ, ಮಯೂರು ಕೂಡ ಕೇಳಿಸ್ಕೊಂಡು ಖುಷಿಯಿಂದ ಹೊರಗಡೆ ಬರ್ತಾರೆ. ಫಸ್ಟು ನಿಂಗವಜ್ಜಿ ಬಂದ್ಬಿಟ್ಟು ಕೈ ಮುಗಿದು ಬಿಡ್ತಾಳೆ. ನಮಸ್ತೆ ಗುರುಗಳೇ, ನೀವು ಬಂದಿರೋದೇ ನಮ್ಮ ಪುಣ್ಯವು, ನೀವು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು ಅಂತೇಳಿ ಕೈ ಮುಗಿದ ತಕ್ಷಣ ಮಯೂರು ಇದ್ಕೊಂಡು, ನೋಡಿದ್ಯಾ ನಮ್ಮ ನಿಂಗವಜ್ಜಿನೇ ಅವ್ರಿಗೆ ನಮಸ್ಕಾರ ಮಾಡ್ತಾರೆ ಅಂದ್ರೆ ಅವ್ರ ಸತ್ಯವೆಷ್ಟು ಅಂತ ಹೇಳ್ಬಿಟ್ಟು ಮಯೂರಿ ಭೂಮಿಗೆ ಹೇಳ್ತಾ ಇರ್ತಾಳೆ. ಬಾಮ ನೀನು ಕೂಡ ನಮಸ್ಕಾರ ಮಾಡ್ಕೊ ಅಂತ ಹೇಳ್ಬಿಟ್ಟು ಶಾರದಾಗೆ ಹೇಳ್ತಾರೆ. ಕಾಲ್ಗೆ ನಮಸ್ಕಾರ ಮಾಡ್ಕೊತಾಳೆ. ಸೊ ಇನ್ನೇನು ಫೈನಲಿ ಇವಾಗ ಅವ್ರ ಪಾದ ಪೂಜೆ ಮಾಡಬೇಕು ಅಂದರೆ ಅವರು ಎಲ್ಲ ಕಡೆ ಹೋಗಲ್ಲಂತೆ, ಎಲ್ಲನ್ನ ಒಂದು ಕಡೆ ಪರಿಹಾರ ಮಾಡಬೇಕು ಅನ್ನೋದು ಅವರ ಮನಸ್ಸಿಗೆ ಅನಿಸಿದರೆ, ದೇವ್ರು ಕಳಿಸಿದ್ರೆ ಮಾತ್ರ ಅವ್ರು ಹೋಗ್ತಾರಂತೆ. ಸೊ ಹಾಗಾಗಿ ನಾವು ಫೈನಲಿ ರಾಧಾ ಸಂಗೀತ ಬಂದು ಪಾದ ಪೂಜೆ ಮಾಡಿ ಇಬ್ಬರು ಕೂಡ ಅಂತ ಹೇಳ್ಬಿಟ್ಟು ಸೊಸೆಯಂದ್ರಿಗೆ ಹೇಳ್ತಾರೆ. ನಿಮ್ಮ ಒಂದು ಪ್ರಾಬ್ಲಮ್ಮು ಸೊಲ್ಯೂಷನ್ಸು ನಿಮಗೆಲ್ಲ ಕನ್ಫ್ಯೂಷನ್ಸ್ ಏನಿದೆಯೋ ನಿಮಗೆಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ ಅಂತ ಗುರುಗಳು ಹೇಳಿಬಿಡ್ತಾರೆ. ಮತ್ತು ಶ್ರವಣ್ ಅಂತೂ ತುಂಬಾ ಖುಷಿ ಪಡ್ತಾನೆ. ಮೇಯ್ನಾಗಿ ಶ್ರವಣು, ಭೂಮಿ ಮತ್ತು ಇಲ್ಲಿ ಅವರೇ ಅಲ್ವಾ ಖುಷಿ ಪಡೋದು. ಕಂಟಿನ್ಯೂಸ್ ಆಗಿ ವಿಡಿಯೋ ಹೋಗ್ತಾ ಇರುತ್ತೆ, ನೋಡ್ತಾ ಇರಿ.
ಜಸ್ಟ್ ಈ ನೈಟ್ ಶೂಟ್ ಬಂದ್ಬಿಟ್ಟು 275 ರೂಪಾಯಿಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಇರುವಂತ ಒಂದು ನೈಟ್ ಶೂಟ್ ಸಿಗ್ತಾ ಇದೆ. ಅದು ಎಲ್ಲಿ ಅಂತಂದ್ರೆ ಮೀಶೋದಲ್ಲಿ ಮಾತ್ರ ಅಷ್ಟೇನೆ. ಯಾಕೆ ಅಂತಂದ್ರೆ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ, ಇದು ಕ್ರಶ್ ಫ್ಯಾಬ್ರಿಕ್ ಆಗಿರುತ್ತೆ. ಇವಾಗಂತೂ ಸಮ್ಮರ್ ಇರೋದ್ರಿಂದ ನಮಗೆ ಇಷ್ಟು ಕಂಫರ್ಟಬಲ್ ಆಗಿರೋ ಒಂದು ನೈಟ್ ಶೂಟ್ ನ ಹಾಕೊಂಡು ಮಲ್ಕೊಂಡ್ರೆ ತುಂಬಾ ಚೆನ್ನಾಗಿ ನಿದ್ದೆ ಬರೋದಂತೂ ಖಂಡಿತ. ಸೊ ಯಾಕೆ ಅಂತಂದ್ರೆ ಅಷ್ಟು ಫೀಲ್ ಕೊಡ್ತಾ ಇದೆ ಈ ಡ್ರೆಸ್ ಅಂತೂ. ಸೊ ನಾನಂತೂ ಈ ತರ ನೈಟ್ ಶೂಟ್ಸ್ ತುಂಬಾನೇ ಬೈ ಮಾಡಿದೀನಿ. ಅದಕ್ಕೆ ನಿಮ್ಗೂ ಕೂಡ ತಗೊಳ್ಳಿ, ಇನ್ನು ಸೆಕೆ ಕಾಲ ಕೂಡ ತುಂಬಾ ಬರ್ತಾ ಇದೆಯಲ್ವಾ. ಸೊ ಹಾಗಾಗಿ ಒಂದು ರಿವ್ಯೂನ ಕೊಡೋಣ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ. ಈ ಡ್ರೆಸ್ ಬೇಕು ಅಂತಂದ್ರೆ ನಿಮ್ಗೆ ಖಂಡಿತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಖಂಡಿತ ಲಿಂಕ್ ನ ಹಾಕಿರ್ತೀನಿ ಯೂಟ್ಯೂಬ್ ಅಲ್ಲಿ. ಸೊ ಯಾರಿಗೆಲ್ಲ ಬೇಕು ಬೇಗ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇದರಲ್ಲಿ ಸೈಜ್ ಬಂದ್ಬಿಟ್ಟು ನಿಮ್ಗೆ M to XXL ಸೈಜ್ ವರೆಗೂ ಅವೈಲಬಲ್ ಇದೆ. ನಾನು ವೇರ್ ಮಾಡಿರೋ ಸೈಜು ಎಲ್ಲು, ನನಗೆ ಎಲ್ಲು ಪರ್ಫೆಕ್ಟ್ ಆಗಿ ಆಗ್ತಾ ಇದೆ. ಸೊ ನೀವು ಸೈಜ್ ನ ನೋಡಿ ವೇರ್ ಮಾಡ್ಕೊಳ್ಳಿ. ನಾನು 65 kg ಇದೀನಿ. ನನಗಂತೂ ತುಂಬಾ ಕಂಫರ್ಟಬಲ್ ಫೀಲ್ ಆಗಿದೆ. ಕೂತ್ಕೊಂಡ್ರೆ ಇರಿಟೇಷನ್ಸ್ ಆಗೋದು, ಪ್ಯಾಂಟ್ ಎಲ್ಲ ಒಂಥರ ಟೈಟ್ ಆಗೋದು ಆ ರೀತಿ ಏನು ಅನ್ಸೋದಿಲ್ಲ. ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳಬಹುದು ಈ ಡ್ರೆಸ್. ಇದು ಕ್ರಶ್ ಫ್ಯಾಬ್ರಿಕ್ ಬರುತ್ತೆ ನೋಡಿ. ಈ ರೀತಿ ನಿಮ್ಗೆ ಕಾಲರ್ ಕೊಟ್ಬಿಟ್ಟು ಸೊ ಇಲ್ಲಿ ಬಟನ್ಸ್ ಕೂಡ ಅವೈಲಬಲ್ ಇರುತ್ತೆ. ಪ್ಯಾಂಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ಬಟನ್ಸ್ ಬಂದ್ಬಿಟ್ಟು ರಿಮೂವರ್ ಇರುತ್ತೆ. ಆಕ್ಚುಲಿ ಇದು ತುಂಬಾ ಫ್ಯಾಬ್ರಿಕ್ ಅಂತೂ ತುಂಬಾ ಕಲರ್ಸ್ ಆಗಿ ತುಂಬಾ ಚೆನ್ನಾಗಿದೆ. ಇದರಲ್ಲಿ ನಿಮ್ಗೆ ಕಲರ್ಸ್ ಗಳು ತುಂಬಾ ಅವೈಲಬಲ್ ಇದೆ. ಸೊ ಈ ಕಲರ್ ನನಗೆ ಇಷ್ಟ ಆಯ್ತು. ಸೊ ಹಾಗಾಗಿ ಈ ಕಲರ್ ನಾನು ಬೈ ಮಾಡಿದ್ದೀನಿ. ಸೊ ಕಂಟಿನ್ಯೂಸ್ ಆಗಿ ಸೀರಿಯಲ್ ಕೂಡ ವಿಡಿಯೋ ಹೋಗ್ತಾ ಇರುತ್ತೆ. ಸೊ ಇದು ಯಾರಿಗಾದ್ರೂ ಬೇಕು ಅಂತಂದ್ರೆ ಬೈ ಮಾಡ್ಬೋದು. ಸೊ ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ, ರಿವ್ಯೂ ಕೊಡಿ, ಸುಮ್ಮನೆ ಹೇಳ್ತಾ ಇದ್ದೀರಾ, ಫ್ಯಾಬ್ರಿಕ್ ಹೇಗಿರುತ್ತೆ, ಏನ್ ಕತೆ, ಒಂದು ರಿವ್ಯೂ ಕೊಟ್ರೆ ನಮಗೂ ಕೂಡ ಬೈ ಮಾಡಕ್ಕೆ ತುಂಬಾ ಈಸಿ ಆಗಿತ್ತು ಅಂತ ಕೇಳಿದ್ರು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಹಾಗಾಗಿ ನಾನು ಇದನ್ನ ಖಂಡಿತ ನಿಮ್ಗೆ ಲಿಂಕ್ ಕೊಟ್ಟೆ ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ, ಆರಾಮಾಗಿ ಬೈ ಮಾಡ್ಬೋದು. ಜಸ್ಟ್ 275 ರೂಪಾಯಿ ಅಂದ್ರೆ ಆರಾಮಾಗಿ ಬೈ ಮಾಡ್ಬೋದು. ಯಾಕೆಂದ್ರೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುತ್ತೆ. ಸೊ ಲಿಮಿಟೆಡ್ ಸ್ಟಾಕ್ಸ್, ಇದಂತೂ ಸ್ಟಾಕ್ ಬಂತು ಅಂತಂದ್ರೆ ಬೇಗನೆ ಶೋಲ್ಡ್ ಔಟ್ ಆಗ್ಬಿಡುತ್ತೆ. ಹಾಗಾಗಿ ಬೇಗ ಬೈ ಮಾಡ್ಕೊಳ್ಳಿ. ಹಾಗೆ ನನ್ನ ಒಂದು ಫೇಸ್ಬುಕ್ ಅಲ್ಲಿ ನೋಡೋರ್ಗೆ ನಾನು ಖಂಡಿತ ಇದನ್ನ ಲಿಂಕ್ ಕೊಡ್ತೀನಿ. ಬಟ್ ಇನ್ನ ನಾನು ಫೇಸ್ಬುಕ್ ನಾನು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಅಂದ್ರೆ ಇದು ಮೀಶೋದು. ಸೊ ಅದನ್ನ ಕ್ರಿಯೇಟ್ ಮಾಡ್ಕೊಂಡಾಗ ಖಂಡಿತ ಲಿಂಕ್ ನ ಕೊಡ್ತೀನಿ. ಸೊ ಆದ್ರೆ ಇವತ್ತೇನೆ ಮಾಡಬಹುದೇನೋ, ಇಲ್ಲಾಂದ್ರೆ ನಾಳೆನೇ ಗೊತ್ತಿಲ್ಲ. ಲಿಂಕ್ ಅಂತೂ ಖಂಡಿತ ಕೊಡ್ತೀನಿ. ಸೊ ಅವರು ಕೂಡ ಫೇಸ್ಬುಕ್ ಅಲ್ಲಿ ನೋಡೋರು ಕೂಡ ಖಂಡಿತ ಈ ಡ್ರೆಸ್ ನ ಬೈ ಮಾಡ್ಬೋದು. ಹಾಗೇನೆ ಇದು ಒಳ್ಳೊಳ್ಳೆ ಒಂದು ಈ ತರ ಡ್ರೆಸ್ಸಸ್ಗೋಸ್ಕರ ಏನಾದ್ರೂ ಬೇಕು ಅಂತಂದ್ರೆ ಖಂಡಿತ ಒಂದು ಕಮೆಂಟ್ ಹಾಕಿ. ಸೊ ಕಂಟಿನ್ಯೂಸ್ ಆಗಿ ಸೀರಿಯಲ್ದು ವಿಡಿಯೋ ಹೋಗ್ತಾ ಇದೆ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ಇನ್ನೇನು ಮಾನಸ್ವಿನಿ ಹಾಗೇನೆ ಶಾರದಮ್ಮ, ಶ್ರವಣು ತುಂಬ ಚೆನ್ನಾಗಿ ನಗ್ತಾ ಇರ್ತಾರೆ. ಸೊ ಇವಾಗ ಏನು ವಿಡಿಯೋ ತೋರಿಸಿದ್ನೋ ಅದರಲ್ಲಿ ನಿಮಗೆ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಶಾರ್ಟ್ಸಲ್ಲಿ ಕೂಡ ಹಾಕಿರ್ತೀನಿ ನಾನು. ಇಲ್ಲ ಅಂತಂದರೆ ಲಾಂಗ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಹಾಕಿರ್ತೀನಿ, ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಆರಾಮಾಗಿ ಬೈ ಮಾಡ್ಬೋದು. ಸೊ ಬನ್ನಿ ಈಗ ಇನ್ನೆಲ್ಲರೂ ಕೂಡ ಆಶೀರ್ವಾದ ತೊಗೊಳ್ತಾರೆ. ಅವ್ರು ಬಂದಿರೋದು ತುಂಬಾ ಇವ್ರಿಗೆಲ್ಲ ಖುಷಿಯಾಗಿರುತ್ತೆ. ಯಾಕೆಂದರೆ ಅವ್ರು ಯಾರ ಮನೆಗೂ ಬರಲ್ವಂತೆ. ಸೊ ಹಾಗಾಗಿ ಯಾಕಮ್ಮ ಮಾನಸ್ವಿನಿ ನೀನು ಸುಮ್ಮನೆ ನಿಂತಿದ್ದೀಯಾ, ಬಂದು ನೀನು ಕೂಡ ಆಶೀರ್ವಾದ ತಗೋ ಅಂತೇಳಿ ನಿಂಗವಜ್ಜಿ ಕರೀತಾರೆ ಭೂಮಿನ. ಅವಳು ಕೂಡ ಬಂದ್ಬಿಟ್ಟು ನಮಸ್ಕಾರ ಮಾಡಿ ಕಣ್ಣೀರನ್ನ ಸುರಿಸ್ಕೊಂಡು ಒಂಥರ ಫೀಲಿಂಗ್ ಮಾಡಿಕೊಂಡು ಅವ್ರ ಹತ್ರ ಆಶೀರ್ವಾದ ತೊಗೊಳ್ತಾಳೆ. ಯಾಕೆಂದರೆ ಅವ್ರನ್ನೇ ಹುಡುಕೊಂಡು ಹೋಗ್ಬೇಕನ್ನೋದು ಅವಳ ಆಸೆ ಇತ್ತು. ಸೊ ಆದರೆ ಅವರೇ ಮನೆ ಹತ್ರ ಬಂದ್ಬಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಇನ್ನು ಬಟ್ಟನ ಇಟ್ಬಿಟ್ಟಿದ್ದಾರೆ ಅವಳಿಗೆ. ಹಣೆಗೆ ಇಟ್ಟ ತಕ್ಷಣ ನಿಂಗವಜ್ಜಿ ಇದ್ಕೊಂಡು ಏನು ಅದೃಷ್ಟ ಮಾಡಿದ್ಯಮ್ಮ ನೀನು, ಅವ್ರು ಬಂದು ನಿನ್ನ ಹಣೆಗೆ ಒಂದು ವಿಭೂತಿನ ಇಡ್ತಾರೆ ಅಂತಂದರೆ ನೀನು ತುಂಬಾ ಅದೃಷ್ಟ ಮಾಡಿದೀಯ ಅಂತ ಅಲ್ಲಿರೋರು ಏನು ಅವ್ರ ಬಗ್ಗೆ ತಿಳ್ಕೊಂಡಿರ್ತಾರೋ ಅವರೆಲ್ಲರಿಗೂ ತುಂಬಾ ಖುಷಿ ಆಗ್ಬಿಡತ್ತೆ. ಏನು ಮಾನಸ್ವಿನಿ ನೀನು ಎಷ್ಟೊಂದು ಅದೃಷ್ಟ ಮಾಡಿದೀಯಾ, ಅವ್ರ ಆಶೀರ್ವಾದಕ್ಕಿಂತ ಅವ್ರ ಬಟ್ಟು ಸಿಕ್ಕಿದೆ ನಿನಗೆ ಅಂತೇಳಿ ನಿಂಗವಜ್ಜಿ ಕೂಡ ಹೇಳ್ತಾರೆ. ನಾವು ಫೈನಲಿ ಅದೆಲ್ಲ ಆಯಿತು, ಅವ್ರ ಪಾಡಿಗೆ ಅವರು ಹೊರಡ್ತಾರೆಲ್ಲ. ಇನ್ನು ಇಲ್ಲಿ ಮಯೂರಿನೂ ಹಾಗೇನೆ ಇವರಿಬ್ಬರು ನಿಂತಿರ್ತಾರೆ. ಇಲ್ಲೊಂದು ಕಡೆ ತಾಯಿ ಮಗಳು ಕೂಡ ಅಂಜುನು ಹಾಗೇನೆ ದೇವಿಯನಿ ಕೂಡ ನಿಂತಿರ್ತಾರೆ. ಸ್ವಾಮಿನ ಹುಡ್ಕೊಂಡು ಬರಲೇಬೇಕು ಅಂತೇಳಿ ಮಯೂರಿ ಮತ್ತು ಭೂಮಿ ಇಬ್ಬರು ಕೂಡ ಬರ್ತಾರೆ. ಅಂದರೆ ಭೂಮಿನೇ ಕರ್ಕೊಂಡು ಬರ್ತಾಳೆ. ಇಲ್ಲೊಂದು ಹಳ್ಳಿ ಮರದ ಹತ್ರ ಕೂತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ. ಸ್ವಾಮೀಜಿ ನಮಸ್ಕಾರ ಮಾಡ್ತಾರೆ. ಅಲ್ಲ ದೇವ್ರನ್ನ ಹೆಸರು ಹೇಳ್ಕೊಂಡ್ಬಿಟ್ಟು ನಮ್ಮ ಸಾಹೇಬ್ರಿಗೆ, ಅಂದರೆ ನನ್ನ ಗಂಡನಿಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ರಲ್ವ, ಆ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಕೂಡ ಕೊಡಬೇಕಲ್ವ ನೀವು ಅಂದಾಗ, ನೋಡಮ್ಮ ನಾನು ಹೇಳಿದ್ದಲ್ಲ ಅದು, ಆ ದೇವ್ರು ನನಗೆ ಶಿವ ಏನು ನುಡಿಸಿದ್ನೋ ಬಾಯಲ್ಲಿ ನಾನು ಅದನ್ನು ನುಡಿಸಿದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಆ ಗುರುಜಿ ಹೇಳ್ತಾರೆ. ಇನ್ನು ಇಲ್ಲಿ ದೇವಿಯನಿ ಅಂಜು ಅದನ್ನೆಲ್ಲ ಕೇಳಿಸ್ಕೊಂಡಿರ್ತಾರೆ, ಒಂದು ಕದ್ದು ಮುಚ್ಚಿ ಕೇಳಿಸ್ಕೊತಾ ಇರ್ತಾರೆ. ಇನ್ನು ಫೈನಲಿ
ಅಲ್ಲ ಗುರುಗಳೇ, ನೀವು ಅದನ್ನು ನನಗೆ ಪ್ರಾಬ್ಲಮ್ನ ಸಜೆಷನ್ನ ಹೇಳ್ಬೇಕಲ್ವಾ, ಈ ರೀತಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಏನಾದರೂ ಅಂತ ಹೇಳ್ಬಿಟ್ಟು ಅಂದಾಗ, ಹಾಗಾದರೆ ನೀನು ಅವರಿಗೋಸ್ಕರ ವ್ರತ ಮಾಡ್ತೀಯ ಅಂತ ಹೇಳಿದಾಗ, ನೋಡಿ ನನ್ನ ಗಂಡನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ನನ್ನ ಗಂಡ ಉಳಿಬೇಕಷ್ಟೇ, ನನ್ನ ಗಂಡ ನಾನು ಚೆನ್ನಾಗಿರಬೇಕು ಅಷ್ಟೇ, ನನ್ನ ಜೀವ ಬೇಕಾದ್ರೂ ತೇಯ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಹಾಗಿದ್ರೆ ತಗೊಳಮ್ಮ ಅಂತೇಳಿ ಒಂದೇನೋ ಒಂದು ಹೂವನ್ನ ಕೊಡ್ತಾನೆ. ಇದ್ರ ಸುತ್ತು ಏನಿದೆ ಅಂತ ಹೇಳಿದಾಗ, ಅದ್ರ ಸುತ್ತು ನಾಗರ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗಿದ್ರೆ ನಿನ್ನ ಗಂಡನಿಗೆ ನಾಗರ ದೋಷ ಆಗಿದೆ, ಅದನ್ನು ನೀನು ಪೂಜೆ ಮಾಡಬೇಕು, ಅದು ಕಟ್ನಿಟ್ಟಾಗೆ ಪೂಜೆ ಮಾಡಬೇಕು. ಬೆಳಗ್ಗೆ ಎದ್ದುಬಿಟ್ಟು ನೀನು ಫ್ರೆಶ್ ಅಪ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನಿಗೆ ಹೋಗಿ ಪೂಜೆ ಮಾಡಿಕೊಂಡು ಮತ್ತೆ ಹುತ್ತದ ಮೇಲೆ ಹೂವನ್ನ ಇಟ್ಬಿಟ್ಟು ನೀನು ಪೂಜೆನ ಮಾಡಬೇಕು. ತುಂಬ ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ನೀನೇನಾದರೂ ಪೂಜೆಗೆ ಅನಾಚಾರ ಏನಾದರೂ ಮಾಡಿದೆ ಅಂತಂದರೆ ನಿನಗೆ ಅಲ್ಲೇ ಅಂತೂ ಸಾವು ಬರೋದು ಸತ್ಯ, ನಿನಗೆ ದೇವರು ತೊಗೊಂಡೋಗೋದಂತೂ ಸತ್ಯ. ಸೊ ಹಾಗಾಗಿ ನೀನು ತುಂಬ ಭಕ್ತಿಯಿಂದ ಮಾಡಬೇಕು ಅಂತ ಗುರುಗಳು ಹೇಳ್ಬಿಡ್ತಾರೆ. ಅದನ್ನು ಅಂಜುನ ಹಚ್ಚಿ ಕೇಳಿಸ್ಕೊಂಡು, ಅಂಜುನು ದೇವಿಯನ್ನು ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾರೆ. ನಾವೇನು ಮಾಡೋದು ಬೇಡ, ಅವಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಫೈನಲಿ ದೇವ್ರಿಗೆ ಕೈ ಮುಗ್ದು, ಅಂದರೆ ಆ ಸ್ವಾಮೀಜಿಗೆ ಕೈ ಮುಗ್ದು ಭೂಮಿ ಸರಿ ಆಯಿತು, ನಾನು ಎಷ್ಟೇ ಕಷ್ಟ ಆದರೆ ಈ ವ್ರತನ ಮಾಡ್ತೀನಿ ಅಂತ ಅಂದಾಗ, ಆಯಿತು ಅಮ್ಮ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಗುರುಗಳು ಅಂದ್ಕೊಳ್ಳೋದು ಏನು ಗೊತ್ತಾ, ಈ ಮಗುಗೆ ಅಲ್ಲೇ ಸಾಯ್ಬೇಕನ್ನ ಹಣೆಬಾರ ಬರ್ದಿದ್ಬೇಕಾದಾಗ ಯಾರ್ಯಾಕೆ ತಪ್ಪಿಸ್ತಾರೆ ಅಂತ ಹೇಳ್ಬಿಟ್ಟು ಸ್ವಾಮೀಜಿ ಅಂದ್ಕೊಳ್ತಾರೆ. ಅಂದರೆ ಅಪಾಯ ಇರೋದಂತೂ ಖಂಡಿತ ಭೂಮಿಗೆ. ಇನ್ನು ಫೈನಲಿ ಇವರಿಬ್ಬರು ಮಾತಾಡ್ಕೋತಾ ಇರ್ತಾರೆ. ಅಲ್ಲಮ್ಮ, ಏನಕ್ಕೆ ಯಾರಿಗೆ ಫೋನ್ ಟ್ರೈ ಮಾಡ್ತಿದ್ದೀರ ಅಂದಾಗ, ಆ ಭದ್ರಂಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಅಲ್ಲಿ ನೋಡಿದ್ರೆ ಫೋನ್ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದೇವಿಯನಿ ಹೇಳ್ತಾ ಇರ್ತಾಳೆ. ಅಲ್ಲಮ್ಮ, ನೀನು ನನ್ನ ಫೋಟೋ ಕೊಟ್ಟರೆ ಅವರಿಬ್ಬರಿಗೂ ನಿಂಗವಜ್ಜಿ ಕೊಡು ಅಂತ ಹೇಳಿದಾಗ, ಇಲ್ಲ ನಾನೇನು ಮಾಡಲ್ಲ ಅಂತ ಹೇಳ್ತೀಯ. ಈಗ ನೋಡಿದ್ರೆ ನಾನು ಪ್ರಾಬ್ಲಮ್ ಮಾಡಬೇಕು ಅಂತ ಅನ್ಕೊತೀಯ. ಯಾಕೆ ಮ್ಯಾಮ್ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳ್ತಾಳೆ. ಅಂದರೆ ಅಂಜು ಕೇಳ್ತಾಳೆ. ಮತ್ತು ಈ ದೇವಿಯನಿ ಪ್ಲಾನ್ ಮಾಡ್ತಾ ಇದ್ದಾಳೆ, ಈ ಭೂಮಿಗೆ ಹೇಗಾದರೂ ಮಾಡಿ ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅಷ್ಟರಲ್ಲೇ ಅವಳಿಗೆ ಒಂದು ಫೋನ್ ಬರುತ್ತೆ. ಫೋನ್ ಬಂದಿದ್ದು ಯಾರ್ದು ಅಂತಂದರೆ ಅದು ಭದ್ರನ ಫೋನ್ ಆಗಿರುತ್ತೆ. ಭದ್ರ ಫೋನ್ ಮಾಡಿದ ತಕ್ಷಣ, ಭದ್ರ ಹೇಳು ಕೇಳಿಸ್ತಿದೆಯಾ ಅಂದಾಗ, ಮೇಡಮ್ ನಿಮ್ಮದು ಮಿಸ್ ಕಾಲ್ ಇತ್ತು ಮೇಡಮ್, ಅದಕ್ಕೆ ಫೋನ್ ಮಾಡಿದೆ ಅಂತಂದಾಗ, ನನಗೆ ಒಂದು ಹಾವು ಬೇಕಿತ್ತು ಅಂತ ಹೇಳಿ ಕೇಳ್ತಾಳೆ. ಹಾವಾ? ಯಾರನ್ನ ಕೆಂಡ ತೊಡ್ತಾ ಇದ್ದೀರಾ, ಯಾರನ್ನ ಸಾಯಿಸ್ತಾ ಇದ್ದೀರಾ ಅಂತ ಹೇಳಿ ಹೇಳಿದಾಗ, ಅದೆಲ್ಲ ಕೇಳಕ್ಕೆ ಹೋಗ್ಬೇಡ, ನನಗೆ ಬೇಗ ಹಾವು ಬೇಕು ತಂದುಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಸರಿ ಆಯಿತು ಮೇಡಮ್ ತಂದುಕೊಡ್ತೀನಿ ಅಂತ ಭದ್ರ ಒಪ್ಕೊಬಿಡ್ತಾನೆ. ಅದು ಯಾಕೆ ಅಂತಂದರೆ, ಈ ಭೂಮಿ ಬೇರೆ ಪೂಜೆ ಮಾಡ್ತಿದ್ದಾಳಲ್ವಾ, ಆ ಪೂಜೆ ಮಾಡಬೇಕಾದಾಗ ಹುತ್ತದ ಹತ್ರ ಹಾವು ಬಿಟ್ಬಿಟ್ರೆ ಕಚ್ಚಿ ಸತ್ತೋಗ್ಬಿಡ್ತಾಳೆ ಅನ್ನೋದು ಇವಳು ಪ್ಲಾನ್ ಆಗಿರುತ್ತೆ. ಅಲ್ಲ ಮ್ಯಾಮ್, ನಾವೇನಾದರೂ ಮಾಡ್ತೀವಿ ಅಂದರೆ ನೀನು ಬೇಡ ಅಂತೀಯ, ಆದರೆ ಈಗ ನೋಡಿದ್ರೆ ಸಾಯಿಸೋ ಪ್ಲಾನ್ ಮಾಡ್ತಿದ್ದೀಯ ಅಂತೇಳಿ ಮಾತುಕತೆ ಮಾತಾಡ್ಬೇಕಾದ್ರೆ ಅವ್ರಿಗೆ ನಿಂಗವಜ್ಜಿ ಬಂದುಬಿಡ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡ್ರ ಅಂತ ತುಂಬಾ ಶಾಕ್ ಆಗಿಬಿಡ್ತಾರೆ. ಅಂದರೆ ನಿಂಗವಜ್ಜಿ ಏನು ಕೇಳಿಸ್ಕೊಂಡೇ ಇರಲ್ಲ. ಅತ್ತೆ ಏನು ಬೇಕಿತ್ತು ಅಂತ ದೇವಿಯನಿ ಕೇಳಿದಾಗ, ನಿನ್ನ ಮಗಳು ತಂಬುಳಿ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ, ಇನ್ನು ಯಾವಾಗ ಮಾಡೋದು, ಮಾಡಿದಾಳ ಅಂತೇಳಿ ಕೇಳಿದಾಗ, ಆತೆ ಇವಾಗ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ದೇವಿಯನಿ ಹೇಳ್ತಾಳೆ. ಹಾಗಿದ್ರೆ ನನಗೆ ಈ ಥರ ಸೊಪ್ಪೆ ಹಾಕಿ ಮಾಡಬೇಕು ತಂಬುಳಿ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆಯಿತು ಅತ್ತೆ ಆಯಿತು ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಒಪ್ಕೋತಾಳೆ. ಆದರೆ ನೀನೆಲ್ಲ ಮಾಡಬೇಕಾಗಿರೋದು, ಅಂಜು ಮಾಡಬೇಕು ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಸರಿ ಆಯಿತು ಅಂತೇಳಿ ದೇವಿಯನಿ ಏನೋ ಅದಕ್ಕೊಂದು ಪ್ಲಾನ್ ಮಾಡ್ತಾಳೆ. ಇನ್ನು ಫೈನಲಿ ಅಡುಗೆ ಮನೆಗೆ ಬರ್ತಾಳೆ. ಯಾರು? ಈ ಹುಡುಗಿ ಅಂಜು ಬಂದ್ಬಿಟ್ಟು ಎಲ್ಲ ಕಡೆ ನೋಡಿ ನಿಂಗವಜ್ಜಿ ಬೇರೆ ಈ ತಂಬುಳಿ ಮಾಡು ಅಂತ ಹೇಳ್ತಾಳೆ. ಅದು ಹೇಗೆ ಮಾಡೋದು ಏನು ಅನ್ನೋದೇ ನನಗೇನೂ ಗೊತ್ತಿಲ್ಲ. ಅಂಥದ್ರಲ್ಲಿ ನನಗೆ ತಂಬುಳಿ ಮಾಡು, ತಂಬುಳಿ ನಮ್ಮ ಮಾಮ್ ಬೇರೆ ಈ ರೀತಿ ಹೇಳಿ ನನ್ನ ಸಿಗಾಕ್ಸಿದ್ದಾಳೆ ಅಂತ ತುಂಬ ನೊಂದ್ಕೊಂಡು, ಹಾಗಿದ್ರೆ ಅತ್ತೇನೋ ಯಾರಾದರೂ, ಇಲ್ಲಾಂದರೆ ರಾಧಾ ಅತ್ತೇನೋ ಬರ್ತಾರೆ ಇಲ್ಲಿಗೆ, ಅವ್ರನ್ನ ಕೇಳಿ ಸಹಾಯದಿಂದ ತಂಬುಳಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾಳೆ. ಅಷ್ಟೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ. ಅಡುಗೆನೆಲ್ಲ ರೆಡಿ ಮಾಡಬೇಕಾದಾಗ, ಇನ್ನು ಅಡುಗೆ ಮನೆಗೆ ಏನಕ್ಕೆ ಬರ್ತಾರೆ ಅವರು, ಈಗಿದ್ರೆ ಏನಪ್ಪ ಮಾಡೋದು ನಾನು ತಂಬುಳಿನ ಅಂತೇಳಿ ತುಂಬಾ ಗಾಬರಿ ಪಟ್ಕೊಂಡು ಅಂಜು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿತಾ ಇದೆ. ಫೈನಲಿ ನಾಳೆ ಏನಾಗುತ್ತೆ ಏನು ಕತೆ, ಮತ್ತು ಅಜಿತ್ಗೋಸ್ಕರ ಪೂಜೆ ಬೇರೆ ಮಾಡ್ತಿದ್ದಾಳೆ, ಮತ್ತು ದೇವಿಯನಿ ಪ್ಲಾನ್ ಕೂಡ ಅಂಜು ಭೂಮಿನೇ ಸಾಯಿಸ್ಬೇಕನ್ನೋದಾಗಿರುತ್ತೆ. ಅವು ಬೇರೆ ಥರ ಕೇಳಿದ್ದಾಳೆ ಭದ್ರನ್ಗೆ, ಏನಾಗುತ್ತೆ ಏನು ಕತೆ, ಮತ್ತು ಇಲ್ಲಿ ಅಂಜು ಕೂಡ ತಂಬುಳಿ ಮಾಡಿಕೊಡ್ತಾಳ ಇಲ್ಲ ಅಂತಂದರೆ ಏನಾಗುತ್ತೆ ಅಂತ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ನಾಳೆ ಕೂಡ ಅಪ್ಲೋಡ್ ಆಗುತ್ತೆ ವಿಡಿಯೋ ನೋಡಿರೋರಿಗೆಲ್ಲ ಥ್ಯಾಂಕ್ ಯು.